ಹಾಯ್ ಗೈಸ್, ಬಸ್ತರ್ ಮೂವಿ. ನಾ ಮಧ್ಯಾಹ್ನಕ್ಕೆ ಮೂವಿ ನೋಡ್ಲಿಕ್ಕೆ ಹೋಗಿದ್ದೆ. ಜಸ್ಟ್ ಹೀಗೆ ನಾನು ಮನೆಗೆ ಬಂದಿನಿ. ಸ್ವಲ್ಪ ನನಗೆ ಲೇಟ್ ಆಯಿತು. ಫಿಲ್ಮ್ ಡೈರೆಕ್ಟರ್ ಸುದೀಪ್ ಟೋಸೇನಾ, ಫಿಲ್ಮ್ನಲ್ಲಿ ಮೇನ್ ಆ್ಯಕ್ಟರ್ ಆದರ್ಶ್ ಶರ್ಮಾ ಅವರ. ಸುದೀಪ್ ಟೋಸೇನಾ ಫಸ್ಟ್ ಫಿಲ್ಮ್ ನಾನು ನೋಡಿದ್ದೆ ಅವ್ರದ್ದು ದ ಕೇರಳ ಸ್ಟೋರಿ ಮೂವಿನೇ. ಒಂದು ಚಲೋ ಆಗಿ ಪ್ರೆಸೆಂಟೇಷನ್ ಕೊಡ್ತಾರೆ, ಒಂದು ಆಗಿದ್ದ ಘಟನೆ ಮೇಲೆ ಮೂವಿ ತೆಗ್ದಾರ. ಅದು ಮೂವಿ ಬಂದಾಗ ಥೋಡೆ ಮಂದಿ ಇದು ಪ್ರಾಪೆಗಂಡ ಮೂವಿ ಅದ, ಇದೆಲ್ಲ ಸುಳ್ಳು ಕತೆ ಅದ, ಇದೆಲ್ಲ ಏನೂ ಆಗಿಲ್ಲ ಅಂತಂದರು. ಬಟ್ ಇದು ಮೂವಿ ಹೆಂಗೆ ಸ್ಟಾರ್ಟ್ ಆತಲ್ಲ ಫ್ರೆಂಡ್ಸ್, ಒಂದು ಡಾಕ್ಯುಮೆಂಟ್ಲಸೇ ಸ್ಟಾರ್ಟ್ ಆಗ್ತದ. ಇದು ಆಗಿದ್ದ ಘಟನೆ ಮೇಲೆ ನಾವು ಮೂವಿ ತೆಗೆದ್ವಿ, ನಾವು ಏನು ಬೇಕಂತ ತೆಗೆದಿಲ್ಲ. ದ ಕೇರಳ ಸ್ಟೋರಿ ಮೂವಿ ಬಂದಾಗೂ ಒಂದು ಡಾಕ್ಯುಮೆಂಟ್ಲೆಸ್ಸೇ ಸ್ಟಾರ್ಟ್ ಆಗಿತ್ತು, ಮೂವಿ ಸ್ಟಾರ್ಟ್ ಆಗ್ತದ. ಮತ್ತು ಒಂದು ಸಾಂಗ್ನು ನಮಗೆ ಕೇಳ್ತದ. ಇದು ಮೂವಿ ಒಂದು ತಾಯಿಗೆ ಹೋಗ್ತದ. ಆ ಟೈಮ್ನಾಗ ಅವ್ರ ಮಕ್ಕಳು ಸತ್ತಿರಲ್ಲ ಅಂತಂದರು. ಎಲ್ಲೂ ಮಂದಿ ಹೋಗಿ ನೋಡ್ರಿ ಮೂವಿ. ನಮ್ಮ ದೇಶ ಒಳಗೆ ಎಲ್ಲೆಲ್ಲಿ ಏನಾಗ್ಯದಪ್ಪ, ಯಾರ್ಯಾರು ಏನು ಮಾಡ್ಯಾರ, ಇದು ಮೂವಿ ಎಕ್ಸ್ಪೋಸ್ ಮಾಡ್ತದೆ. ಈಗ ನಾವು ಮಾತಾಡ್ಬೇಕಂದ್ರೆ ನಮ್ಮ ದೇಶ ಒಳಗೆ ನಮ್ಮ ಜೆಂಡಾ ಹಚ್ಚಲಕ್ಕೆ ನಮಗೆ ಅಂಜಿಕೆ ಬರ್ತದೆ. ನಕ್ಸಲ್ವಾದಿ ಬಂದು ಯಾವಾಗನ ಏನಾರ ಮಾಡ್ತಾನಪ್ಪ ಅಂತ ಅಂಜಿಕೆ ಇರ್ತದೆ. ನಕ್ಸಲ್ವಾದಿ ಪೂರ ಗ್ಯಾಂಗ್ ಬಂದು ಕೇಸಿ ಒಂದು ಫ್ಯಾಮ್ಲಿಗೆ ಅಟ್ಯಾಕ್ ಮಾಡಿಬಿಡ್ತದ ಒಂದು ಜೆಂಡಾ ಹಚ್ಚಿಸಲಕ್ಕೆ. ಅಂದ್ರೆ ಅವ್ನಿಗೆ ಇಷ್ಟಗನ ಖತರ್ನಾಕ್ ಹೊಡಿತಾನ. ನಾನು ನಿಜವಾಗ್ಲೂ ಶಾಕ್ ಆಗಿದೆ ಅದು ನೋಡಿ. ಏನಪ್ಪ ಇವು ಹುಚ್ಚಪ್ಪಲೆ ಹೊಡ್ಲತ್ತಾನ ಅಂದ್ರೆ ಕೈ ಕಡೆಕು, ಕಾಲು ಕಡೆಕು, ತಲೆ ಕಡೆಕು, ಎದೆ ಕಡೆಕು, ಪ್ರತಿಯೊಂದು ಚೀಸ್ ಕಡೆಗೆ ಮಾಡೋದು ಮನುಷ್ಯನು. ಆ ಥರ ಖತರ್ನಾಕ್ ಹೊಡೆ ಸೀನ್ ಎಲ್ಲ ಡಾಕ್ಟರ್ಸ್ ಅವ್ರು ತೋರಿಸ್ಯಾರ. ವಿಜುವಲ್ ಆ ಥರ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ಕೊಟ್ಟಾರ. ಈಗ ಸಣ್ಣ ಮಕ್ಕಳಿಗೆ ಹೆಂಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ ನಕ್ಸಲ್ವಾದಿ ಅಂತ ಈ ಫಿಲ್ಮ್ನಲ್ಲಿ ಅದೇ ಪಾಯಿಂಟ್ ಡಾಕ್ಟರ್ಸ್ ಅವ್ರು ತೋರಿಸ್ಯಾರ. ನಾವು ಮೇನ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡೋಣ. ಆದರ್ಶ್ ಶರ್ಮಾ ಇವ್ರ ಆ್ಯಕ್ಟಿಂಗ್ ನಾ ಹೇಳೋ ಜರೂರತ್ತಿಲ್ಲ. ಕೇರಳ ಸ್ಟೋರಿ ಮೂವಿ ಒಳಗೆ ಆ್ಯಕ್ಟಿಂಗ್ ಅಲ್ಲಿ ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಈ ಫಿಲ್ಮ್ ಒಳಗೆ ಒಂದು ಸ್ಟೆಪ್ ಮ್ಯಾಕೆ ಹೋಗ್ಯಾರ ಅವರು. ನಿರ್ಜಾ ಮಾಧವನ್ ಏನು ರೋಲ್ ಪ್ಲೇ ಮಾಡ್ಯಾರಲ್ಲ. ಈಗ ನಕ್ಸಲ್ವಾದಿ ಮೇಲೆ ಯಾಕೆ ಮೂವಿಗಳು ಬಂದಿಲ್ಲ, ಇವ್ರಿಗೆ ಯಾಕೆ ಎಕ್ಸ್ಪೋಸ್ ಮಾಡಿಲ್ಲ ಅಂತ ನನಗೆ ಅನಿಸಿತ್ತು. ರೀಸೆಂಟ್ಲಿ ಥೋಡೆ ಮೂವಿಗಳು ಬಂದವ. ಈಗ ಕುತ್ತೆ ಮೂವಿ ನಾನು ನೋಡಿದೆ, ಅರ್ಜುನ್ ಕಪೂರ್ದು ಬಾಲಿವುಡ್ ಮೂವಿ ರಿಲೀಸ್ ಆಗಿತ್ತು. ಓಕೆ, ಒಂದು ಪಾಯಿಂಟ್ದಾಗ ಅದು ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ಯಾರ, ಅವ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸಿಲ್ಲ. ಬಟ್ ಅಲ್ಲಿನೂ ಅವ್ರು ಕರೆಕ್ಟಾರ ಅಂತ ಸ್ವಲ್ಪ ತೋರಿಸ್ಯಾರ. ಓಕೆನಾ, ಮೂವಿ ಬಾಲಿವುಡ್ಲಸ್ ರಿಲೀಸ್ ಆತ, ಅವ್ರು ಚಲೋ ಅಂತ ತೋರಿಸ್ಯಾರ, ಅವ್ರು ಚಲೋ ಹೀರೋ ಆರ ಅಂತ ತೋರಿಸ್ಯಾರ. ಸಲುವಾಗಿ ನಮ್ಮ ದೇಶಕ್ಕೆ ತುಕಡೆ ಮಾಡ್ಬೇಕಂತ ಕೋಶಿಶ್ ಮಾಡ್ತಾರ. ನಮ್ಮ ಇಂಡಿಯನ್ ಆರ್ಮಿ ಸತ್ತೋದ್ಮೇಲೂ ಒಂದು ಜಗದಾಗ ಸೆಲೆಬ್ರೇಷನ್ ಆಗ್ತದ. ಓಕೆನಾ, ಇದು ಆಗಿದೆಲ್ಲ ಘಟನೆ ಮೇಲೆ ಇದು ಮೂವಿ ತೆಗ್ದಾರ. ಆ ಥರ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ಅದ. ಇನ್ನೊಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು, ಒಂದು ಜಗದಾಗ ನಮ್ಮ ಇಂಡಿಯನ್ ಗಾಡಿ ಬಂದ್ಗೆ ಒಂದು ಜಗದಾಗ ರೆಸ್ಟ್ ಮಾಡ್ತದ. ಅಲ್ಲಿ ಇವ್ರು ಅಟ್ಯಾಕ್ ಮಾಡಿಬಿಡ್ತಾರೆ. ಅಲ್ಲೇ 76 ಜವಾನ್ ನಮ್ಮ ಇಂಡಿಯನ್ ಆರ್ಮಿಗಳು ಸತ್ತೋತಾರ. ಅಲ್ಲೇ ಒಂದು ಸಣ್ಣ ಮಗನೇ ಇರ್ತದ. ಆ ಜಗದಾಗ ಹೋಗೇಸಿ ಆ ಸಣ್ಣ ಪಾರಗು ಬೆಂಕಿ ಒಳಗೆ ಹಾಕ್ಬಿಡ್ತಾರ. ಅದು ನೀವು ಸೀನ್ ನೋಡ್ರಿ, ಮೈ ಪೂರ ಜುಮ್ ಅಲ್ಲಿಕ ನನಗೆ ಹೇಳ್ರಿ, ಅದು ಸೀನ್ ಹಂಗೆ ಆದ. ಆ ಥರ ಆಗಿದ್ದ ಘಟನೆ ಮೇಲೆ ಮೂವಿ ತೆಗ್ದಾರ. ನಾನು ಮೂವಿ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ, ಎಕ್ಸ್ಪೋಸ್ ಮಾಡ್ಕತ್ತೆ ಹೋಗ್ಯದ ಪ್ರತಿಯೊಬ್ಬರಿಗೆ ಮೂವಿ. ಈಗ ಥೋಡೆ ಮಂದಿ ಏನಂತಾರೆ ಗೊತ್ತಾ, ನಕ್ಸಲ್ವಾದಿ ಸತ್ತೋಗ್ಯಾರಲ್ಲ ಅವ್ರಿಗೆ ಶಹೀದ್ ದರ್ಜೆ ಕೊಡ್ಬೇಕಂತಂತಾರೆ. ಥೋಡೆ ಮಂದಿ ಹಿಂಗೂ ಅಂತಾರೆ. ಬಾಪ್ರೆ, ಅವ್ರಿಗೆ ಏನು ಯಾಕಡೆ ವಿಚಾರ ಮಾಡ್ತಾರ ಅಂತ ನನಗೆ ಅರ್ಥ ಆಗಲ್ಲ. ಇವ್ರಿಗೆ ಅದೆಲ್ಲ ನನಗೆ ಅನಿಸ್ತದ ಒಂದೊಂದು ಸಾರ. ಅವ್ರಿಗೆ ಸಪೋರ್ಟ್ ಕೊಡ್ತಾರೆ. ಆ ಥರ ಫಿಲ್ಮ್ನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನಾಗೆ ತೋರಿಸ್ತಾರೆ. ಓಕೆ, ಇದು ಮೂವಿ ಹೆಂಗೆ ಸ್ಟಾರ್ಟ್ ಆಗ್ತದಲ್ಲ, ಒಂದು ಕಡೆ ಕೇಸ್ನಲ್ಲಿ ಹೇಳ್ತದ. ಓಕೆನಾ, ಹಿಂಗೆ ಕಂಟಿನ್ಯೂ ಒಂದೇ ಕಡೆಗೆ ತೋರ್ಸ್ಲಕ್ಕೆ ಕೋಶಿಶ್ ಮಾಡಿಲ್ಲ ಫಿಲ್ಮ್. ಒಂದು ಕಡೆ ಕೇಸ್ ನಡೀತದ, ಒಂದು ಕಡೆ ನಕ್ಸಲ್ವಾದಿ ಬಗ್ಗೆ ತೋರಿಸ್ಯಾರ, ಇನ್ನೊಂದು ಕಡೆಗೆ ನಿರ್ಜಾ ಬಗ್ಗೆದಾಗ. ಇದು ಮೂರು ಸ್ಟೋರಿ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇರ್ತಾವೆ. ಇದೇ ಫಿಲ್ಮ್ ಸ್ಟ್ರೆಂತ್ ನಾವು ಅಂತೀವಿ. ಒಂದೇ ಕಡೆಗೆ ಫೋಕಸ್ ಆಗಿ ಫಿಲ್ಮ್ ಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಪ್ರತಿಯೊಂದು ಜಗದ ಫಿಲ್ಮ್ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ಯಾರ. ಈಗ ನಕ್ಸಲ್ವಾದಿ ಎಲ್ಲೆಸಿ ಸ್ಟಾರ್ಟ್ ಆಗ್ತದ, ಅದು ಆಂಧ್ರಲಸಿ, ತೆಲಂಗಾಣಲಸಿ, ಬ್ಯಾಂಗ್ಳೂರ್ಲಸಿ, ಎಲ್ಲೆಸಿ ಸ್ಟಾರ್ಟ್ ಆಗ್ತದೆ, ಯಾವ ಬಾರ್ಡರ್ಲಸಿ ಸ್ಟಾರ್ಟ್ ಆಗ್ತದೆ, ಇದು ಪೂರ ಎಲ್ಲಿ ತನಕ ಎಂಡ್ ಆಗ್ತದ ಅಂತ. ಆ್ಯಂಡ್ ಸೆಕೆಂಡ್ ಒಂದು ಸ್ಟಾರ್ಟಿಂಗ್ದಾಗ ಒಂದು ಫ್ಯಾಮ್ಲಿಗೆ ಇಲ್ಲಿ ತೋರಿಸ್ಯಾರ. ಅವ್ರ ಅಪ್ಪಗೆ ಇಷ್ಟಗನ ಭಯಂಕರ ಅವ್ನಿಗೆ ಹೊಡೆದಾರ, ತುಕಡಿ ಅವನಿಗೆ ಮಾಡ್ಯಾರ. ಮತ್ತು ಅವನ ಮಗನೇ ನಕ್ಸಲ್ವಾದಿ ಒಳಗೆ ಜಾಯ್ನ್ ಆತನೋ ಅಂದರೆ ಆ ಥರ ಅವ್ನಿಗೆ ಮೈಂಡ್ ಡೈವರ್ಟ್ ಮಾಡ್ಯಾರಲ್ಲ. ಏನಪ್ಪ ನನಗೆ ಅನಿಸಿತು, ಅವ್ನಿಗೆ ಇಷ್ಟಗನ ಅವ್ನಿಗೆ ಗೊತ್ತಾಗಿಲ್ಲೇನು ಅಂತ ನನಗೆ ಅನಿಸಿತು. ಮೂವಿ ಅವ್ರಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಇದು ಮೂವಿ ಮ್ಯೂಸಿಕ್ ಆಗಲಿ, CG ಆಗಲಿ, ಮತ್ತು ಸೌಂಡ್ ಡಿಸೈನಿಂಗ್ ಆಗಲಿ, ಪ್ರತಿಯೊಂದು ಚೀಸ್ ಪಾಯಿಂಟ್ ಫಿಲ್ಮ್ನಲ್ಲಿ ತೋರ್ಸ್ಲಕ್ಕೆ ಕೋಶಿಶ್ ಮಾಡ. ಮೇನ್ ಆ್ಯಕ್ಟಿಂಗ್ಲಾಸೇ ಫಿಲ್ಮ್ ಒಂದು ಸ್ಟ್ರೆಂತ್ ಇರ್ತದೆ. ಇದು ಮೂವಿ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಪೂರ ಡೀಟೇಲಾಗಿ ನಾನು ಹೇಳಕ್ಕೆ ಕೋಶಿಶ್ ಮಾಡ್ತೀನಿ. ನಾ ಫಿಲ್ಮ್ನಲ್ಲಿ ಇನ್ನೂ ಏನು ತೋರಿಸ್ಯಾರಪ್ಪ ಅಂತ ಕೇಸಿ. ನೀವು ಬಸ್ತರ್ ಮೂವಿ ನೋಡಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಆ್ಯಂಡ್ ಎಲ್ಲೋ ಮಂದಿ ಹೋಗಿ ನೋಡ್ರಿ ಮೂವಿ.